ಓಂ ನಮೋ ಭಗವತೆ ವಾಸುದೇವಾಯ. ಕ್ರೀಡನ್ ವನೆ ನಿಶಿ ನಿಶಾಕರ ರಶ್ಮಿಗೌರ್ಯಾಂ ರಾಸೋನ್ಮುಖಃ ಕಲಪದಾಯತ ಮೂರ್ಛಿತೇನ ಉದ್ದೀಪಿತ ಸ್ಮರರುಜಾಂ ವ್ರಜ ಸದ್ವಧೂನಾಂ ಹರ್ತುರ್ಹರಿಷ್ಯತಿ ಶಿರೋ ಧನದಾಗಮಸ್ಯ. ಶ್ರೀ ಗುರುಭ್ಯೋ ನಮಃ. ಅಥಾತಃ ಭಾಗವತೆ ದ್ವಿತೀಯ ಸ್ಕಂಧೆ ಸಪ್ತಮೇ ಅಧ್ಯಾಯೇ ತ್ರಯಸ್ತ್ರಿಂಶತ್ತಮಃ ಶ್ಲೋಕಃ. ಎರಡನೇ ಸ್ಕಂದದ 7ನೇ ಅಧ್ಯಾಯದ 33ನೇ ಶ್ಲೋಕಃ ಅತ್ರ ವ್ಯಾಖ್ಯಾಸ್ಯತೆ. ಅತ್ರೈವ ಭಗವತಃ ಮಹಾಪುರುಷಸ್ಯ ಗೋಪೀಜಾರಸ್ಯ ನೈಕವಿಧಾಃ ಲೀಲಾಃ ಶ್ರೋತುಂ ಸಜ್ಜಮಾನಾನಾಂ अस्माकं अद्य अस्मिन् श्लोके तेन कृष्णेन विहिताः रासलीलादयः लीलाः श्रवणपथम् आगमिष्यन्ति. चन्द्रस्य चन्द्रिकया दीप्तायां निशि वृंदावने रासक्रीडा तत्परस्य अस्य कृष्णस्य सप्तस्वरयुक्तं गानं श्रावं श्रावं याः गोप्यः कामबाधाम् अनुभूवुः ताः हर्तुं कश्चन शङ्खचूडो नाम कुबेरभृत्यः तत्राभिजगाम. कृष्णस्तु तस्य शिरे एव चकर्त. ಬೆಳದಿಂಗಳಿಂದ ಕೂಡಿದಂಥ ದಿವ್ಯವಾದಂಥ ಒಂದು ರಾತ್ರಿ ಅದು. ಅಂಥ ಸಂದರ್ಭದಲ್ಲಿ ಈ ಕೃಷ್ಣ ಗೋಪಸ್ತ್ರೀಯರ ಜೊತೆಗೂಡಿ ರಾಸಕ್ರೀಡೆಗೆ ಉದ್ಯುಕ್ತನಾಗಿದ್ದ. ಅವನು ಮಧುರವಾದ ಸ್ವರದಿಂದ 7 ಸ್ವರಗಳನ್ನು ನುಡಿಸ್ತಾ ಏನದು ಗಾನದ ಆಲಾಪವನ್ನು ವಿಸ್ತರಿಸಿದ. ಅದನ್ನು ಕೇಳಿ ಅವನ ರೂಪ ವೈಭವವನ್ನು ಕೂಡ ನೋಡಿ ಕಾಮದ ಬಾಧೆ ಒಳಗಾಗಿದ್ರಲ್ಲ, ಕಾಮಯುಕ್ತವಾದ ಪ್ರೇಮದ ಭಕ್ತಿಯ ಬಾಧೆಗೊಳಗಾಗಿದ್ರಲ್ಲ ಈ ಗೋಪ ಸ್ತ್ರೀಯರು, ಅವರು ಆತನ ಜೊತೆಗೆ ವಿಹಾರದಲ್ಲಿ ಮಗ್ನರಾಗಿದ್ದಾಗ ಅವರನ್ನ ಒಬ್ಬ ಶಂಖಚೂಡ ಅನ್ನುವ ಅಸುರ ಕುಬೇರನ ಭೃತ್ಯ ಅಪಹರಿಸಲಿಕ್ಕೆ ಬಂದ. ಕೃಷ್ಣ ಅವನನ್ನು ಕೊಂದು ಹಾಕಿದ ಅನ್ನುವುದು ಇಲ್ಲಿ ನಾವು ನೋಡ್ತಾ ಇರುವಂತಹ ಕಥಾ. ಅಲ್ಲಿ ಕಲಪದಾಯಿತ ಮೂರ್ಛಿತೇನ, ಮೂರ್ಛಿತ ಇತ್ಯಾದಿ ಶಬ್ದಗಳಿವೆ. ಆಚಾರ್ಯರು ಅದಕ್ಕೆ ಭಾಗವತ ತಾತ್ಪರ್ಯನೂ ಕೂಡ ಬರೆದಿದ್ದಾರೆ. ಅದನ್ನೆಲ್ಲ ನಾವೀಗ ನೋಡಬೇಕಾಗಿದೆ. ನಿಶಾಕರ ಅಂದರೆ ಚಂದ್ರ, ಅವನ ಕಿರಣಗಳಿಂದ ಉದ್ದೀಪ್ತವಾದದ್ದು, ಪ್ರಕಾಶಮಾನವಾದದ್ದು ಆ ರಾತ್ರಿ. ಅಲ್ಲಿ ಕಲಪದಾಯಿತ ಮೂರ್ಛಿತೇನ, ಕಲಪದಗಳು ಅಂದರೆ ಮಧುರವಾದಂಥ ಪದಗಳು. ಅವನು ಹಾಡ್ತಾ ಇರುವಾಗ ಆ ಹಾಡಿನಲ್ಲಿ ಏನೊಂದು ಸಾಹಿತ್ಯ ಇತ್ತು, ಯಾವ ಶಬ್ದಗಳಿದ್ದವು ಅವೆಲ್ಲ ತುಂಬ ಮಧುರವಾದಂಥ ಪದಗಳು. ಒತ್ತಕ್ಷರ, ಕಠಿಣವಾದ ಶಬ್ದಗಳು ಇತ್ಯಾವುದೂ ಇಲ್ಲದೇನೆ ತುಂಬ ಮಧುರವಾದಂಥ ಶಬ್ದಗಳನ್ನು ಅಲ್ಲಿ ಪೋಣಿಸಿದ್ರು. ಸ್ವತಃ ತಾನೇ ರಚನೆ ಮಾಡಿದ್ದನ್ನು ಆತ ಹಾಡಿದ್ದಿರಬಹುದು, ಅಥವಾ ಮತ್ತಾರೋ ರಚನೆ ಮಾಡಿದ್ದನ್ನು ಆತ ಹಾಡಿದ್ದಿರಬಹುದು. ಅಂಥ ಹಾಡುಗಳನ್ನು ಅವನು ಹಾಡ್ತಾ ಇದ್ದ. ಆ ಹಾಡುಗಳಲ್ಲಿ ಆಲಾಪ ಮಾಡ್ತಾ ಇದ್ದ, ಸುದೀರ್ಘವಾದ ಆಲಾಪ. ಮತ್ತೆ 7 ಸ್ವರಗಳು ಕೂಡ ಅದರಲ್ಲಿ ಅಲ್ಲಿ ಕೂಡಿದ್ದವು, ಖಚಿತವಾಗಿದ್ದವು. ಅದನ್ನ ಆ ಗೋಪಸ್ತ್ರೀಯರು ಕೇಳಿದ್ರು. ಉದ್ದೀಪಿತ ಸ್ಮರರುಜಾಂ, ಮನ್ಮಥನ ಬಾಧೆ ಅವರಿಗೆ ತಟ್ಟಿತ್ತು ಅಂತ ಬಂದಿದೆ. ಅದೆಲ್ಲ ಮುಂದೆ ಭಾಗವತದ 10-11ನೇ ಸ್ಕಂದದಲ್ಲಿ ಬರೋದಿದೆ. ಇವರೆಲ್ಲ ಆ ಭಗವಂತನನ್ನ ಜಾರ ಎಂಬುದಾಗಿ, ಜಾರತ್ವೇನ ಅಪ್ಸರ ಸ್ತ್ರೀಣಾಂ, ಜಾರ ಎಂಬುದಾಗಿ ಆತನನ್ನು ಉಪಾಸನೆ ಮಾಡಿ
ಅವರು ಮುಕ್ತಿಯನ್ನು ಪಡೆಯಬೇಕಾದವರು. ಪತಿತ್ವೇನ ಶ್ರೇಯೋಪಾಸ್ಯ, ಗಂಡ ಎಂಬುದಾಗಿ ಲಕ್ಷ್ಮೀದೇವಿ ಉಪಾಸನೆ ಮಾಡಬೇಕು. ಬ್ರಹ್ಮನಾಮೇ ಪಿತೇತಿಹ, ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಬರುವಂಥ ವಿಚಾರ ಇದು. ಬ್ರಹ್ಮ ಆತನನ್ನು ತನ್ನ ತಂದೆ ಅಂತ ಉಪಾಸನೆ ಮಾಡಬೇಕು. ಮುಂದೆ ಶ್ವಶುರ, ದೇವತಾ ಸ್ತ್ರೀಯರು ಕೆಲವರು ಸರಸ್ವತಿ, ಭಾರತಿ ಮೊದಲಾದವರು ಆತನನ್ನು ತಮ್ಮ ಮಾವ ಅಂತ ಉಪಾಸನೆ ಮಾಡಬೇಕು. ಪಿತಾಮಹ ಎಂಬುದಾಗಿ ಮತ್ತು ಕೆಲವು ದೇವತೆಗಳು ಉಪಾಸನೆ ಮಾಡಬೇಕು. ಪಿತಾಮಹತೆಯ ಅನ್ಯೇಷಾಂ ಪ್ರಪಿತಾಮಹೋಮೇ ಭಗವಾನ್ ಇದು ಸರ್ವಜನಸ್ಯತು. ಉಳಿದೆಲ್ಲ ಜನರಂತೂ ಆತನನ್ನು ಪ್ರಪಿತಾಮಹ ಅಂತಲೇ ಉಪಾಸನೆ ಮಾಡಬೇಕಂತ, ಎಲ್ಲರಿಗೂ ಮುತ್ತಜ್ಜ ಅವನು. ಮೂಲಭೂತ ಗುರು ಅಂತಂತೂ ಎಲ್ಲರೂ ಉಪಾಸನೆ ಮಾಡಲೇಬೇಕು. ಅದನ್ನು ನಾವು ಕಳೆದ ದಿವಸದ ಮಾತಿನಲ್ಲಿ ನೋಡಿದ್ದೇವೆ. ಮೂಲಭೂತ ಗುರು ಸರ್ವಜನಾನ ಪುರುಷೋತ್ತಮ ಅಂತಲ್ಲೇ ಬಂದದ್ದನ್ನು ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಬರೋದನ್ನು ನಾವು ನೋಡಬೇಕು. ಅವರೆಲ್ಲರಿಗೂ ಏನೊಂದು ಅಜ್ಞಾನದ ಕತ್ತಲಿನಲ್ಲಿ ಕೊಳೆತು ಹೋಗುವಂತಾಗಿತ್ತು ಗೋಪರ ಪುರುಷರಿಗೆ, ಗೋಪ ಸ್ತ್ರೀಯರಿಗೆ. ಅವರೆಲ್ಲರಿಗೂ ಅಜ್ಞಾನದ ಕತ್ತಲನ್ನು ಕಳೆದು ಅವನು ಅವರನ್ನು ಸದ್ಗತಿಗೆ ತಲುಪಿಸಿದವನು, ಮುಂದೆ ತಲುಪಿಸುವವನು. ಈಗಲೇ ಸದ್ಗತಿಗೆ ಅವ್ರು ಹೋಗಿದ್ದಾರೆ ಅಂತಲ್ಲ, ಮುಂದೆ ಸದ್ಗತಿಗೆ ಅವ್ರು ಹೋಗುವವರು ಅನ್ನೋದನ್ನು ನೋಡಿದ್ದೇವೆ. ಆದ್ದರಿಂದ ಆತ ಯಾರಿಗೇ ಪತಿಯಾಗಿರಲಿ, ಮತ್ತಾರಿಗೋ ತಂದೆಯಾಗಿರಲಿ, ಮತ್ತಾರಿಗೋ ಮಾವನಾಗಿರಲಿ, ಅಜ್ಜನಾಗಿರಲಿ, ಮತ್ತು ಜಾರನಾಗಿರಲಿ, ಏನೇ ಆಗಿದ್ರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಆತ ಮೂಲಭೂತ ಗುರು ಅಂತೂ ಆಗೇ ಇರ್ತಾನೆ. ಅದು ಆತನ ಒಂದು ಬೇಸಿಕ್ ಲಕ್ಷಣ ಅಂತ ನನಗೆ ಕಾಣಿಸೋದು. ಮೂಲಭೂತ ಗುರು ಸರ್ವಜನಾನ ಪುರುಷೋತ್ತಮ. ನಮಗೆಲ್ಲರಿಗೂ ಗುರುಗಳು ಅನೇಕ ಜನ ಇದ್ದಾರೆ, ಇಲ್ಲಂತಲ್ಲ. ಆದರೆ ಎಲ್ರಿಗೂ ಮೂಲಭೂತ ಗುರು ಅವನು, ದೊಡ್ಡ ಗುರು ಅವನು. ಮತ್ತೆ ಭಗವಂತನಿಗೂ ನಮಗೂ ಇರುವ ಉಳಿದೆಲ್ಲ ಸಂಬಂಧಗಳಲ್ಲಿ ಗುರುತ್ವ ಅನ್ನೋದು ದೊಡ್ಡ ಸಂಬಂಧ, ಫಂಡಮೆಂಟಲ್ ಸಂಬಂಧ ಅದು ಅಂತ. ಮೂಲಭೂತ ರೂಪೇಣ ಗುರು ಅಂತ ಅದನ್ನು ಇನ್ನೊಂದು ರೀತಿ ವ್ಯಾಖ್ಯಾನ ಮಾಡ್ಬೋದು. ಅನೇಕ ಜನ ಗುರುಗಳಿದ್ದಾರೆ, ಅದರಲ್ಲಿ ಇವನು ಪ್ರಧಾನ ಗುರು ಅಂತ ಒಂದು ವ್ಯಾಖ್ಯಾನ. ಉಳಿದೆಲ್ಲ ಸಂಬಂಧಗಳಲ್ಲಿ ಇದೊಂದು ಗುರುತ್ವೇನ ಸಂಬಂಧ ಅಂತ ಅನ್ನೋದು ಬಹಳ ದೊಡ್ಡದು ಅಂತ ಮತ್ತೊಂದು ವ್ಯಾಖ್ಯಾನ. ಹಾಗೆ ಕೂಡ ಅದನ್ನ ಅರ್ಥ ಮಾಡಬಹುದು ಆ ಶ್ಲೋಕವನ್ನು ಅಂತ ನನಗೆ ಕಾಣಿಸೋದು. ಸರ್ವೇಷಾಂ ಆತ್ಮದೋಷ್ಯಾತ್ಮ ಪಿತಾ ಮಾತಾ ಸ ಈಶ್ವರ ಅಂತ ಮುಂದೆ ಭಾಗವತದಲ್ಲಿ ಬರೋದಿದೆ. ಅವನು ಎಲ್ರಿಗೂ ಆತ್ಮಜ, ಮಗ. ಆತ್ಮ ಎಲ್ಲರ ಅಂತರ್ಯಾಮಿ, ಪಿತಾ ತಂದೆ, ಮಾತಾ ತಾಯಿ, ಹೀಗೆ ಅದೆಲ್ಲ ಬಂದಿದೆ. ಆದರೆ ಭಗವದ್ಭರ್ತೃತಾ ಯೋಗ್ಯ ಕಾಶ್ಚಿದೇವ ಅಪ್ಸರ ಸ್ತ್ರೀಯ ಮುಂದೆ ಬರೋದಿದೆ ಈ ಭಾಗವತ ತಾತ್ಪರ್ಯ. ಭಗವಂತನನ್ನು ಗಂಡ ಅಂತ ಉಪಾಸನೆ ಮಾಡಬೇಕಾದವರು ಕೆಲವೇ ಅಪ್ಸರಜರ ಸ್ತ್ರೀಯರಿದ್ದಾರೆ. ಊರ್ವಶಿ ಮೊದಲಾದವರಿಗೂ ಕೂಡ ಆ ಅಧಿಕಾರ ಇಲ್ಲ. ತದನ್ಯಾಸ ಮಹಾನ್ ದೋಷ ಭಗವದ್ಭರ್ತೃತಾ ಸ್ಮೃತವು. ಆ ಭಗವಂತನನ್ನ ಭರ್ತ ಎಂಬುದಾಗಿ ಉಪಾಸನೆ ಮಾಡಬೇಕಾದ ಅರ್ಹತೆ ಯಾರು ಹೊಂದಿದ್ದಾರೆ ಅವರೇ ಆತನನ್ನ ಭರ್ತ ಅಂತ ಉಪಾಸನೆ ಮಾಡಬೇಕೇ ಹೊರತು ಉಳಿದವರು ಯಾರು ಕೂಡ ಹಾಗೆ ಮಾಡುವಂತಿಲ್ಲ. ಉಳಿದವರು ಹಾಗೆ ಮಾಡಿದರೆ ಮತ್ಯಾವುದೇ ಮನುಷ್ಯ ಸ್ತ್ರೀ ಆಗಲಿ, ಮತ್ಯಾವುದೇ ದೇವ ಸ್ತ್ರೀ ಆಗಲಿ ಆತನನ್ನು ಹಾಗೆ ಉಪಾಸನೆ ಮಾಡಿದರೆ ಅದು ದೋಷಕಾರಕ ಆಗ್ತದೆ ಅಂತ ವರ್ಣನೆ ಮಾಡಿದ್ದಾರೆ. ಅಂತೂ ಕೆಲವರಿಗೆ ಆತ ಪತಿ, ಕೆಲವರಿಗೆ ಪಿತಾಮಹ, ಕೆಲವರಿಗೆ ಜಾರ, ಈಗ ಏನೇ ಸಂಬಂಧಗಳಿದ್ರು ಈ ಎಲ್ಲ ಸಂಬಂಧಗಳಿಗೂ ಕೂಡ ಒಂದು ಫೌಂಡೇಶನ್ ಅಂದರೆ ಆ ಭಗವಂತ ನಮಗೆ ಗುರು ಅಂತ ಅನ್ನೋದು. ಅದಕ್ಕೆ ಆತನನ್ನು ಗುರುತಮ, ಜ್ಞಾನಾಯ ವಿದ್ಯಾ ಗುರವೇ ನಮಃ ಅಂತ ಭಾಗವತ 3ನೇ ಸ್ಕಂದದಲ್ಲಿ ಒಂದು ಕಡೆ ಅವನನ್ನು ಹೇಳಿದೆ. ಈ ದೃಷ್ಟಿಯಿಂದ ಆತನನ್ನು ನಾವು ಉಪಾಸಿಸಬೇಕು ಅಂತ ಈ ಸಂದರ್ಭದಲ್ಲಿ ನೆನಪಾದನ್ನು ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಬರೋದನ್ನು ನೆನಪು ಮಾಡಿಕೊಂಡು ಈಗ ಅದನ್ನು ಹೇಳಿದ್ದೇನೆ. ಮಧುರವಾದ ಪದಗಳು ಅಂತ ಹೇಳಿದಾಗ ಕೃಷ್ಣ ಯಾವ ಹಾಡು ಹಾಡಿದ್ನೋ ನಮ್ಗೆ ಗೊತ್ತಿಲ್ಲ. ಆದರೂ ಇತ್ತೀಚಿನ ಕವಿ ಗೀತಗೋವಿಂದ ರಚನೆ ಮಾಡಿದ ಜಯದೇವ ಕವಿಯ ಗೀತೆಗಳಲ್ಲಿ ಅಂಥ ಕೆಲವು ಹಾಡುಗಳು ಕೇಳಿ ಬರ್ತವೆ. ಕೇಲಿ ಚನ್ಮಣಿ ಕುಂಡಲ ಮಂಡಿತ ಗಂಡ ಯುಗಾರ್ಪಿತ ಶಾಹಿ. ಹೆಚ್ಚು ಒತ್ತಕ್ಷರಗಳಿಲ್ಲದ ತುಂಬ ಸುಲಲಿತವಾದಂತಹ ಪದಗಳು. ಹೀಗೆ ಯಾವುದೋ ನೆನಪಿಗೆ ಬಂದದ್ದನ್ನು ಹೇಳಿದೆ. ಅಂಥ ಹಾಡುಗಳನ್ನು ಭಗವಂತ ಸ್ವಯಂ ಹಾಡ್ತಾ, ಗೋಪಸ್ತ್ರೀಯರು ಆ ಸಂದರ್ಭದಲ್ಲಿ ಹಾಡಿದ್ದಿರಬಹುದು. ವೇಣುನಾದವನ್ನು ಮಾಡ್ತಾ, ನರ್ತನ ಮಾಡ್ತಾ ಅವರ ಮನಸ್ಸನ್ನು ಸೆರೆ ಹಿಡಿದಿದ್ದ ಅಂತ ನಾವೆಲ್ಲ ನೋಡಬೇಕು. ಹೀಗದು ಕಲಪದ, ಮಧುರವಾದ ಪದವುಳ್ಳದ್ದಾಗಿತ್ತು. ಆಯತ ಅಂದರೆ ಸುದೀರ್ಘವಾಗಿತ್ತು, ಆಲಾಪ ಮಾಡ್ತಾರೆ.
ದೀರ್ಘಕಾಲದ ಒಂದು ಸಂಗೀತ ಅದು. ಮತ್ತು ಮೂರ್ಛಿತ. ಮೂರ್ಛಿತ ಅಂದರೆ ಸಪ್ತಸ್ವರಗಳ ಒಂದು ಸಮ್ಮೇಳನ ಅಲ್ಲಿದ್ದರೆ ಅದನ್ನು ಮೂರ್ಛಿತ ಅಂತ ಹೇಳ್ತಾರೆ. ಮನ್ಮಥನ ಬಾಧೆ ಅವರಲ್ಲಿ ಕೆರಳಿತ್ತು ಅಂದರೆ ಮನ್ಮಥನ ಬಾಧಾಪೂರ್ವಕವಾದ ಭಕ್ತಿ ಕೆರಳಿತ್ತು ಅಂತಲೇ ಅದನ್ನು ತಿಳ್ಕೊಳ್ಬೇಕು. ಮೂರ್ಛಿತ ಅಂದರೆ ಆಲಾಪ ವಿಶೇಷ ಅಂತಷ್ಟೇ ಬರೀತಾರೆ ಶ್ರೀಧರರು. ಸಪ್ತಸ್ವರಗಳಿಂದ ಕೂಡಿದ ಆಲಾಪ ಅಂತ ಅವರು ಬರೆದಿಲ್ಲ. ಅದೇ ಅಭಿಪ್ರಾಯ ವೀರರಾಘವರ ಮಾತಿನಲ್ಲೂ ಕೂಡ ಕೇಳಿ ಬರ್ತದೆ. ರಾಧಾಕೃಷ್ಣರ ಮಾತಿನಲ್ಲಿ ಆರೋಹಣ ಅವರೋಹಣ ಕ್ರಮ ವಿಶಿಷ್ಟೇನ ಗೀತೇನ, ಅದು ಮೂರ್ಛಿತ ಅನ್ನೋದಕ್ಕೆ ಅರ್ಥ. ಒಂದು ಬಾರಿ ಆರೋಹಣ ಇರ್ತದೆ, ಕೆಳಗಿನಿಂದ ಕೆಳ ಸ್ಥಾಯಿಯಲ್ಲಿ ಪ್ರಾರಂಭವಾಗಿ ಮೇಲ್ಸ್ಥಾಯಿಯವರೆಗೆ ಹೋಗಿ ಮುಂದೆ ಮೇಲ್ಸ್ಥಾಯಿಯಿಂದ ಕೆಳ ಸ್ಥಾಯಿಯವರೆಗೆ ಬರ್ತಿರ್ತದೆ. ಹೀಗೊಂದು ಆಲಾಪ ಇರ್ತದೆ. ಇಂಥ ಆಲಾಪ ಅಂತ ಅವರು ಬರೀತಾರೆ. ಇಷ್ಟನ್ನು ಬಿಟ್ಟರೆ ಬೇರೆ ಯಾರೂ ಬರೆದಿಲ್ಲ. ಆದರೆ ಆಚಾರ್ಯರು ಗಾಂಧರ್ವ ಅಂತ ಒಂದು ಅಪರೂಪದ ಗ್ರಂಥ, ಗಂಧರ್ವ ಶಾಸ್ತ್ರದ ಅನೇಕ ವಿವರಗಳನ್ನು ಒಳಗೊಂಡಿದ್ದಿರಬೇಕು. ನೃತ್ಯ, ಸಂಗೀತ ಇತ್ಯಾದಿಗಳು ಒಳಗೊಂಡದ್ದು. ಅದರಲ್ಲಿಂದ ಒಂದು ಗ್ರಂಥ, ಒಂದು ಶ್ಲೋಕವನ್ನು ಉದ್ಧರಿಸಿದ್ದಾರೆ. ಸಪ್ತಸ್ವರ ಸಮಾಹಾರ ಮೂರ್ಛನೆ ಇತಿ ಪ್ರಕೀರ್ತಿತ ಅಂತ. ಸಪ್ತಸ್ವರಗಳ ಸಮ್ಮೇಳನವಿದ್ದರೆ ಅದಕ್ಕೆ ಗಾನ, ಅದಕ್ಕೊಂದು ಮೂರ್ಛನ ಅಂತ ಹೇಳ್ತಾರೆ ಅಂತ ಈಗ ಬಂದಿದೆ. ಸಪ್ತಸ್ವರಗಳ ಸಮಾಹಾರ ಇದ್ದದ್ದು ಅನ್ನುವ ಒಂದು ಈ ಸಂಗತಿ ಮಾತ್ರ ಬೇರೆ ಎಲ್ಲೂ ಕಾಣಿಸೋದಿಲ್ಲ. ಕೋಶಗಳನ್ನು ತೆಗೆದು ನೋಡಿದರೂ ಕೂಡ ಸ್ವರ ಸೌಂದರ್ಯದ ಸ್ಥಾಯಿತ್ವ, ಗಾಯನದ ಒಂದು ಪ್ರಕ್ರಿಯೆ ಅಂತ ಇಷ್ಟು ಮಾತ್ರ ಕೇಳಿ ಬರ್ತದೆ. ಸ್ವೆಲ್ಲಿಂಗ್ ಆರ್ ರೈಸಿಂಗ್ ಆಫ್ ಸೌಂಡ್ಸ್, ಇಂಟೋನೇಷನ್ಸ್, a regulated rise or fall of sounds through a grammar or musical scale, ಇಷ್ಟು ಅರ್ಥಗಳು ಕೇಳಿ ಬರ್ತವೆ. ಹೀಗೆ ಆಚಾರ್ಯರ ಸರ್ವಮೂಲಗಳಲ್ಲಿ ಒಂದು ಕಡೆ ಎಲ್ಲೋ ಒಂದು ಪಾಕಶಾಸ್ತ್ರದ ಮಾಹಿತಿ, ಒಂದೆಲ್ಲೋ ಸಂಗೀತ ಶಾಸ್ತ್ರದ ಮಾಹಿತಿ, ಇಂಥ ಕೆಲವು ಅಪರೂಪದ ಮಾಹಿತಿಗಳು ಅಲ್ಲಲ್ಲಿ ಕೇಳಿ ಬರ್ತವೆ. ಅದನ್ನು ನಾವಿಲ್ಲಿ ನೋಡಿದ್ದೇವೆ. ಗೋವಿಂದಾಚಾರ್ಯರು ಸಂಪಾದನೆ ಮಾಡಿದ ಪ್ರಾಚೀನ ಕೋಶಾನುಸಾರಿ ಭಾಗವತ ತಾತ್ಪರ್ಯ ಪಾಠದಲ್ಲಿ ಸರ್ವಸ್ವರ ಸಮಾಹಾರೋ ಮೂರ್ಛನೇತಿ ಪ್ರಕೀರ್ತಿತ ಅಂತ ಸರ್ವಸ್ವರ ಅನ್ನುವ ಶಬ್ದ ಕೇಳಿ ಬರ್ತದೆ. ಸರ್ವಸ್ವರ ಅಂದ್ರೂ 7 ಸ್ವರಗಳು ಅಂತಲೇ ಅರ್ಥ. ಸ್ವರಗಳೇ 7 ಆದ್ದರಿಂದ ಸರ್ವಸ್ವರ ಅಂದರೆ 7 ಅಂತಲೇ ಅರ್ಥ ಆಗ್ತದೆ. ಸಾಮಾನ್ಯವಾಗಿ ಯಾವುದೇ ರಾಗ ಹಾಡಿದಾಗ ಅಲ್ಲಿ ಎಲ್ಲ ಸ್ವರಗಳು ಇಲ್ಲದೇ ಇರಬಹುದು. ಎಲ್ಲ ಸ್ವರಗಳನ್ನೂ ಒಳಗೊಂಡಂಥ ಕೆಲವು ಅಪರೂಪದ ರಾಗಗಳು ಇರಬಹುದು ಅಂತ ನಂದೊಂದು ಊಹೆ. ಯಾರು ಸಂಗೀತ ಶಾಸ್ತ್ರಜ್ಞರಿದ್ದರೆ ಅದನ್ನು ಗಮನಿಸಬಹುದು. ಅಂತೂ ಸರ್ವಸ್ವರ ಸಮಾಹಾರ, ಸಪ್ತಸ್ವರ ಸಮಾಹಾರ ಅಂತ ಹೀಗೆ 2 ಪಾಠಗಳು ಕಾಣಿಸ್ತವೆ. ಮುಂದೆ ಏಚ ಪ್ರಳಂಬ ಖರ ದರ್ದುರ ಕೇಶ್ಯರಿಷ್ಟ ಮಲ್ಲೇಭ ಕಂಸ ಅನ್ನುವಂಥ ಶ್ಲೋಕ. ಇದರಲ್ಲಿ ಭಗವಂತ ಅನೇಕ ಅವತಾರಗಳನ್ನು ತಾನೇನು ತಾಳಿರ್ತಾನೆ ರಾಮಕೃಷ್ಣಾದಿ ರೂಪಗಳಿಂದ. ಅಲ್ಲಿ ಈ ಕೃಷ್ಣ ರೂಪದಿಂದ ಆತ ಮಾಡಿದಂಥ ಕೆಲವು ಶತ್ರು ಸಂಹಾರ ಕಾರ್ಯಗಳ ಬಗ್ಗೆ ವರ್ಣನೆ ಮಾಡ್ತಾರೆ. ಈ ಅವನು ತಾನಾಗೇ ಸಂಹಾರ ಮಾಡಿದ್ದು ಅಥವಾ ತನ್ನವರಾದಂಥ ಬಲರಾಮ, ಅರ್ಜುನ, ಭೀಮ ಇತ್ಯಾದಿಗಳ ಮೂಲಕ ಮಾಡಿಸಿದ ಸಂಹಾರ, ಇದನ್ನೆಲ್ಲವನ್ನು ಕೂಡ ಕೆಲವನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಅದನ್ನೀಗ ನಾವು ನೋಡಲಿಕ್ಕೆ ತೊಡಗಿದ್ದೇವೆ. ಪ್ರಳಂಬಾಸುರ, ಧೇನುಕಾಸುರ, ಮತ್ತೆ ಬಕಾಸುರ, ಕೇಶಿ, ಅರಿಷ್ಟ, ಮತ್ತೆ ಮಲ್ಲರಾದಂಥ ಮುಷ್ಟಿಕ ಚಾಣೂರರು, ಇಭ ಅಂದರೆ ಆನೆ, ಕಂಸ, ಕಾಲಯವನ, ನರಕಾಸುರ, ಪೌಂಡ್ರಕ ವಾಸುದೇವ, ಶೃಗಾಲ ವಾಸುದೇವ, ಸಾಲ್ವರಾಜ, ಸೌಭ ವಿಮಾನದ ಅಧಿಪತಿಯಾದ ಸಾಲ್ವರಾಜ, ಮೈಂದ ವಿವಿಧರು, ಬಲ್ವಲ ಅಥವಾ ವಲ್ಕಲ ಮತ್ತು ದಂತವಕ್ರ, ಶಿಶುಪಾಲ ದಂತವಕ್ರ, 7 ಜನ ರಾಕ್ಷಸರು. ಅವರು ಈ ಗೂಳಿಗಳ ರೂಪದಲ್ಲಿದ್ದರು. ಶಂಬರಾಸುರ, ವಿಡೂರಥ, ರುಗ್ಮಿ,
ಮೊದಲಾದ ದೈತ್ಯರು. ಹಾಗೆ ಬೇರೆ ಬೇರೆ ಪ್ರಸಂಗಗಳಲ್ಲಿ ಕೌರವರು ಪಾಂಡವರ ನಡುವಿನ ಯುದ್ಧದಲ್ಲಿ ಕಾಂಬೋಜ, ಮತ್ಸ್ಯ ಅಂದರೆ ವಿರಾಟ ರಾಜ, ಕೈಕೈ ದೇಶದ ರಾಜರು, ಹೀಗೆಲ್ಲ ಎರಡೂ ಪಕ್ಷಗಳಲ್ಲಿ ಬಂಧುಗಳಾದಂತಹ ರಾಜರು ಸೇರಿದ್ರು. ಆ ಎಲ್ಲ ರಾಜರು ಅವರೆಲ್ಲರನ್ನೂ ಕೃಷ್ಣನೇ ಕೊಂದು ಹಾಕಿದ. ಇದ್ದವರು ಬಲರಾಮ, ಅರ್ಜುನ, ಭೀಮ ಮೊದಲಾದವರು. ಇನ್ನು ಮೊದಲಾದವರು ಎಂಬ ಶಬ್ದದಿಂದ ನಾವು ಅಶ್ವತ್ಥಾಮನನ್ನು ತಗೊಳ್ಬಹುದು. ಇವರ ನೆಪದಿಂದ ಎಲ್ಲರನ್ನೂ ಕೂಡ ಕೊಂದು ಹಾಕಿದವನು ಕೃಷ್ಣನೇ. ಅಲ್ಲಿ ಈ ಅಷ್ಟಾದಶಾಕ್ಷೌಹಿಣೀನಾಂ ತಾವದ್ಭಿರ್ಮಾಯಯಾದಿನೈ ಕೃತಂ ವ್ಯಾಪಾದನಂ ಏನ ತಸ್ಮೈ ವಿಶ್ವಾತ್ಮನೇ ನಮಃ ಅಂತ ಒಂದು ಶ್ಲೋಕ ಕೇಳಿಬರ್ತದೆ ಭಾಗವತದಲ್ಲೇ. 18 ದಿನಗಳಲ್ಲಿ 18 ಅಕ್ಷೌಹಿಣಿ ಸೈನ್ಯವನ್ನು ತಾವದ್ಭಿ ಅಷ್ಟೇ ದಿನಗಳಿಂದ ಕೃತಂ ವ್ಯಾಪಾದನಂ ಏನ ಯಾರು ಕೊಂದು ಹಾಕಿದನೋ ಅಂಥ ವಿಶ್ವಾತ್ಮನಾದಂಥ ಭಗವಂತನಿಗೆ ನಮಸ್ಕಾರ ಅಂತ. ಈ ಎಲ್ಲ ಲೀಲೆಗಳನ್ನು ತೋರಿಸಲಿಕ್ಕೆ ಭಗವಂತನಿಗೆ ಮಾತ್ರ ಸಾಧ್ಯ. ರಾಸಲೀಲೆ ಅಂತ ಲೀಲೆಯನ್ನಾಗಲಿ ಮತ್ಯಾವುದೇ ಲೀಲೆಯನ್ನಾಗಲಿ ಭಗವಂತ ಮಾತ್ರ ತೋರಿಸುವುದು ಸಾಧ್ಯ ಅಂತ ಹಿಂದೆ ದಿವ್ಯಮಿವ ಅಂತ ಏನು ಬಂದಿತ್ತು ಅಲ್ಲಿಗೆ ಅದನ್ನು ಅನ್ವಯಿಸ್ಕೋಬೇಕು. ಈಗ ಇಲ್ಲಿ ಪ್ರಳಂಬ ಇತ್ಯಾದಿ ಹೆಸರುಗಳು ಬಂತಲ್ಲ, ಅದನ್ನು ಅದೇನು ಅಂತ ಅನ್ನೋದನ್ನು ನಾವು ಅರ್ಥಗಳನ್ನು ಸ್ವಲ್ಪ ಗಮನಿಸಬೇಕು. ಇಲ್ಲಿ ಪ್ರಳಂಬ ಅಂತ ಮೊದಲು ಹೆಸರಿದೆ. ಪ್ರಳಂಬ ಅನ್ನೋ ಹೆಸರಿನ ದೈತ್ಯನನ್ನ ಬಲರಾಮ ಕೊಂದಿದ್ದ. ಓಟದ ಸ್ಪರ್ಧೆ ಒಂದನ್ನು ಮಾಡ್ಕೊಂಡಿದ್ರು ಈ ಗೋಪಾಲಕರೆಲ್ಲರೂ ಕೂಡ. ಅಲ್ಲಿ ಸೋತವರು ಗೆದ್ದವರನ್ನು ಹೊತ್ಕೊಂಡು ಓಡಬೇಕು ಅಂತ ಹೀಗೆಲ್ಲ ಇನ್ನೂ ಒಪ್ಪಂದಗಳು ಮಾಡ್ಕೊಂಡಿದ್ರು. ಒಬ್ಬ ರಾಕ್ಷಸ ಅಲ್ಲಿ ಸೇರ್ಕೊಂಡಿದ್ದ. ಅವನು ತಾನು ಸೋತ, ಬಲರಾಮನನ್ನು ಹೊತ್ಕೊಂಡು ಓಡ್ಲಿಕ್ಕೆ ತೊಡಗಿದ. ಕೃಷ್ಣ ಬಲರಾಮನನ್ನು ಪ್ರೋತ್ಸಾಹಿಸಿ ಆ ಶತ್ರುವಿನ ಕುತ್ತಿಗೆಯನ್ನೇ ಮರ್ದಿಸಿ ಅದನ್ನು ಕೊಂದು ಹಾಕುವಂತೆ ಪ್ರೇರಿಸಿದ. ಇದು ಅಲ್ಲಿ ಬಂದಿರುವಂತಹ ವಿಚಾರ. ಮುಂದೆ ಎಲ್ಲರ ವ್ಯಾಖ್ಯಾನದಲ್ಲೂ ಕೂಡ ಖರ ಅಂದರೆ ಧೇನುಕಾಸುರ. ಮುಂದೆ ಅದೆಲ್ಲ ಬರೋದಿದೆ. ಕೆಲವರು ಕತ್ತೆ ರೂಪದಲ್ಲಿ, ಯಾವುದೋ ಗೂಳಿ ರೂಪದಲ್ಲಿ, ವೃಷಭಾಸುರ ಅಂತ ಒಬ್ಬ ಗೂಳಿ ರೂಪದಲ್ಲಿ ಬಂದಿದ್ದ, ಖರಾಸುರ ಅಂತ ಒಬ್ಬ ಕತ್ತೆ ರೂಪದಲ್ಲಿದ್ದ. ಮುಂದೆ ದರ್ದುರ ಅಂತ ಒಂದು ಹೆಸರಿದೆ. ಅಲ್ಲಿ ದರ್ದುರ ಅಂದರೆ ಯಾರು ಅಂತ ಗೊತ್ತಾಗೋದಿಲ್ಲ. ದರ್ದುರ ಎಂಬ ಹೆಸರಿನ ದೈತ್ಯನನ್ನು ಕೃಷ್ಣ ಕೊಂದದ್ದು ಅಥವಾ ಬಲರಾಮನೋ ಯಾರು ಕೊಂದದ್ದು ಎಲ್ಲಿ ಹರಿವಂಶ, ವಿಷ್ಣು ಪರ್ವ, ವಿಷ್ಣು ಪುರಾಣ, ಭಾಗವತ, ಮಹಾಭಾರತ ಇತ್ಯಾದಿ ಕಡೆಗಳಲ್ಲಿ ಎಲ್ಲಿಯೂ ಕೂಡ ಕಾಣಿಸೋದಿಲ್ಲ. ಆದ್ದರಿಂದ ಯಾರೀ ದರ್ದುರ ಅಂತ ನಮಗೊಂದು ಗೊಂದಲ ಆಗ್ತದೆ. ಅದಕ್ಕೆ ಶ್ರೀಧರರು ಬರೆಯೋದನ್ನು ಸ್ವಲ್ಪ ನಾವು ಗಮನಿಸಬೇಕು. ಮೊದಲು ದರ್ದುರ ಇವ ದರ್ದುರ ಬಕಃ, ಬಕಾಸುರ ಅಂತ. ದರ್ದುರ ಅಂದರೆ ಕಪ್ಪೆ, ಕಪ್ಪೆಯಂತೆ ಒಟಗುಟ್ಟುವ, ವ್ಯರ್ಥವಾದ ಮಾತನಾಡುವ ಬಕಾಸುರ ಅಂತ ಅವರು ಅರ್ಥ ಬರೆದಿದ್ದಾರೆ. ಇನ್ನು ಕೆಲವರು ದರ್ದುರ ಎಂಬ ದೇಶದಲ್ಲಿ ಇರುವ ರಾಕ್ಷಸ ಅಂತ ಬರೀತಾರೆ. ಅದು ಯಾರು, ಆ ಹೆಸರಿನವನು ಯಾರು ಅಂತ ಬೇಕಲ್ಲ, ರಾಕ್ಷಸನ ಹೆಸರು ಬೇಕಲ್ಲ, ಅದನ್ನು ಬರೆದಿಲ್ಲ ಕೆಲವರು. ಕೇವಲ ದರ್ದುರ ದೇಶದ ಹೆಸರಿನವನು ಅಂತ ಇಷ್ಟು ಮಾತ್ರ ಬರೀತಾರೆ. ಈ ಕಪ್ಪೆಯು ಮತ್ತು ಬಕವು ಅಂದರೆ ಕೊಕ್ಕರೆಯು ಎರಡೂ ಕೂಡ ನೀರಿನಲ್ಲೇ ವಾಸ ಮಾಡುವುದರಿಂದ ದರ್ದುರ ಇವ ದರ್ದುರ, ಕಪ್ಪೆಯಂತೆ ಈ ಬಕಾಸುರ ಅಂತ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ದರ್ದುರ ಎಂಬ ಹೆಸರಿನ ಬಕ, ದರ್ದುರ ಅನ್ನೋದೊಂದು ಹೆಸರು ಅಂತ ವಿಶ್ವನಾಥರು ವ್ಯಾಖ್ಯಾನ ಮಾಡ್ತಾರೆ. ದರ್ದುರ ಕಶ್ಚಿತ್ ಅಲ್ಪಃ ಯಥಾ ಬಕಃ ತಥಾ ಸೌ ಸೋಪಿ, ಹೀಗೆ ಬೇರೆ ಬೇರೆ ಅರ್ಥ ಮಾಡಿದ್ದಾರೆ. ಆದರೆ ಅದೇನಂತ ತೀರ್ಮಾನ ಆಗೋದು ಕಷ್ಟ. ಗೋವಿಂದಾಚಾರ್ಯರು ಒಂದು ತಮ್ಮದಾದ ವ್ಯಾಖ್ಯಾನ ಮಾಡಿದ್ದಾರೆ. ಕಪ್ಪೆಗೆ ದರ್ದುರ ಅಂತ ಹೆಸರು ಯಾಕೆ ಹೇಳ್ತಾರೆ ಅಂದರೆ, ಎಲ್ಲರ ಗಂಟಲು, ಎಲ್ಲರ ಕಿವಿಯ ಪಟಲ ಕಿತ್ತಿ ಹೋಗುವಂತೆ ಅದು ಅರ್ಚ್ಕೋತಾ ಇರ್ತದೆ ಈ ಕಪ್ಪೆ ಅಂತ ಅನ್ನೋದು. ಅದಕ್ಕಾಗಿ ಅದನ್ನು ಎಲ್ಲರೂ ಕೂಡ ದರ್ದುರ ಅಂತ ಹೇಳ್ತಾರೆ. ನಮಗದು ಗೊತ್ತಿದೆ. ತೃಣಾತಿ ಕರ್ಣವು ಶಬ್ದೇನ, ನಮ್ಮ ಕಿವಿಗಳನ್ನು ತನ್ನ ಧ್ವನಿಯಿಂದ ಸೀಳಿ ಹಾಕುವಂಥದ್ದು ಅಂತ, ಅದಕ್ಕೆ ಕಪ್ಪೆ ಅಂತ ಬರೀತಾರೆ. ಇದೇ ಥರ ಧೀರ್ಯತೆ ಇತಿ ದರ್ದುರ ಅಂತ ಅರ್ಥ ಬರೀತಾರೆ, ಅರ್ಥ ಹೇಳ್ತಾರೆ ಗೋವಿಂದಾಚಾರ್ಯರು, ಊಹೆ ಮಾಡಿದ್ದಾರೆ ಅದನ್ನು. ಈ ಕೃಷ್ಣ ಆ ಬಕಾಸುರನ, ಕೊಕ್ಕರೆ ರೂಪದಲ್ಲಿ ಬಂದ ಬಕಾಸುರನ ಕುತ್ತಿಗೆಗೆ ಕಂಠಕ್ಕೆ ಕೈ ಹಾಕಿ ಅದರ ಎರಡೂ ಕೊಕ್ಕುಗಳನ್ನು ಆ ಕಡೆ ಈ ಕಡೆ ಮಾಡಿ ಸೀಳಿ ಹಾಕಿದ್ನಲ್ಲ, ಹೀಗೆ ಅದು ಧೀರ್ಯತೆ, ಸೀಳಲ್ಪಡುವುದರಿಂದ, ಭಗವಂತನಿಂದ ಸೀಳಲ್ಪಟ್ಟಿರುವುದರಿಂದ ದರ್ದುರ
ಅಂತ ಆ ಒಂದು ಊಹೆ ಮಾಡ್ಬೋದು. ಅಂತೂ ದರ್ದುರ ಅಂದರೆ ಬಕಾಸುರ ಅಂತ ಅರ್ಥ ಅವರು ಕೂಡ ಹೇಳ್ತಾರೆ. ಮುಂದೆ ಇಭ ಅಂದರೆ ಕೋಲಯಾಪೀಡ, ಅದನ್ನು ಕೊಂದದ್ದು. ಅದರ ಮುಂದೆ ಇರುವಂತಹ ಶಬ್ದ ಕೇಶಿ ಮೊದಲಾದ ದೈತ್ಯರು, ಅರಿಷ್ಟಾಸುರ, ಮಲ್ಲರು, ಚಾಣೂರ ಮತ್ತು ಆಂಧ ಅನ್ನುವಂತಹ ಮಲ್ಲರು. ಇಭ ಅಂದರೆ ಕೋಲಯಾಪೀಡ, ಅದು ಗೊತ್ತಿದೆ. ಆನೆಯನ್ನ ಸಂಹಾರ ಮಾಡಿದ್ದ ಕೃಷ್ಣ. ಕಂಸ, ಅವನನ್ನಂತೂ ತಾನೇ ಕೊಂದಿದ್ದ. ಯವನ ಅಂದರೆ ಕಾಲಯವನ. ಮತ್ತು ಕುಜ ಅಂತಿದೆ. ಕುಜ ಅಂದರೆ ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರುವಂತೆ ಮಂಗಳ ಗ್ರಹ. ಆದರೆ ಇಲ್ಲಿ ಮಂಗಳ ಗ್ರಹವನ್ನು ಇಟ್ಕೋಬಾರ್ದು. ಕುಜ ಎಂಬ ಶಬ್ದದಿಂದ ನಾವಿಲ್ಲಿ ಭೂಮಿಯಿಂದ ಹುಟ್ಟಿದ ನರಕಾಸುರನನ್ನು ಇಟ್ಕೊಳ್ಬೇಕು. ಮಂಗಳ ಗ್ರಹಗೂ ಕೂಡ ಕುಜ ಅಂತ ಕರೆಸ್ಕೊಳ್ಳುವುದು ಯಾಕೆ ಅಂದರೆ ಅದು ಭೂಮಿ ಪುತ್ರ ಆದ್ರಿಂದಲೇ. ಹಾಗೊಂದು ಕೋಶವೇ ಇದೆ, ಅಂಗಾರಕ ಕುಜೋ ಭೌಮಃ ಅಂತ. ನನಗಿದು ಶಬ್ದಕಲ್ಪದ್ರುಮದಲ್ಲಿ ಸಿಕ್ಕಿತು. ಅಂಗಾರಕ ಅಂದರೆ ಮಂಗಳ ಗ್ರಹ, ಕುಜ ಅಂದರೆ ಈ ಕುಜ ಅನ್ನೋ ಶಬ್ದವನ್ನು ಮಂಗಳ ಗ್ರಹ ಅನ್ನೋ ಅರ್ಥದಲ್ಲಿಯೂ ಪ್ರಯೋಗ ಮಾಡಬಹುದು, ನರಕಾಸುರ ಎಂಬ ಅರ್ಥದಲ್ಲಿಯೂ ಪ್ರಯೋಗ ಮಾಡಬಹುದು. ತತ್ರಾಹೃತಾಹ ತಾಹ ನರದೇವಕನ್ಯಾ ಕುಜೇನ ದೃಷ್ಟ ಹರಿಮಾರ್ತಬಂಧುಂ ಅಂತ ಭಾಗವತದಲ್ಲಿ 3ನೇ ಸ್ಕಂದದಲ್ಲಿ 3ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಒಂದು ಪ್ರಯೋಗ ಕಾಣಿಸ್ತದೆ. ನಾನು ಆ ಶಬ್ದಕಲ್ಪದ್ರುಮದಲ್ಲಿ ಕೋಶವನ್ನೇನೋ ಓದಿದೆ. ಅಂಗಾರಕ, ಕುಜ, ಭೌಮ, ಇವು 3 ಶಬ್ದಗಳು ಕೂಡ ಮಂಗಳವನ್ನೇ ಹೇಳ್ತವೆ. ನರಕಾಸುರನನ್ನು ಹೇಳ್ತದೆ ಅಂತನ್ಲಿಕ್ಕೆ ಭಾಗವತದ ಆಧಾರದಿಂದ ನಾವು ತಿಳ್ಕೊಳ್ಬೇಕು. ಮಂಗಳ ಗ್ರಹ ಮತ್ತು ನರಕಾಸುರ ಇಬ್ಬರೂ ಕೂಡ ಭೂಮಿಯಿಂದಲೇ ಹುಟ್ಟಿದವರಾದ್ರಿಂದ ಅವರಿಗೆ ಕುಜ ಅಂತ ಹೀಗೆ ಹೆಸರು. ಪೌಂಡ್ರಕ ವಾಸುದೇವ, ಶೃಗಾಲ ವಾಸುದೇವ ಅಂತ ಇಬ್ಬರಿದ್ರು. ಕೃಷ್ಣನ ತಂದೆ ಏನು ವಸುದೇವ ಇದ್ದಾನೆ, ಅವನ ಮಕ್ಕಳೇ ಅವರು ಕೂಡ. ಆದರೆ ತಾಯಿ ಬೇರೆ. ಹೀಗೆ ಬೇರೆ ತಾಯಿಗೆ ಅವರು ಹುಟ್ಟಿದವರು. ತಂದೆ ಇದೇ ವಸುದೇವ. ವಸುದೇವನ ಮಕ್ಕಳಾದ್ದರಿಂದ ಅವರು ಕೂಡ ವಾಸುದೇವ ಅಂತಲೇ ಕರೆಸಿಕೊಂಡ್ರು. ಈ ದೇವಕಿಯನ್ನು ಮದುವೆ ಮಾಡಿಕೊಂಡ ಮೇಲೆ ದೇವಕಿ ಜೊತೆಗೆ ದೀರ್ಘಕಾಲ ಇರ್ತಿದ್ದ ಈ ವಸುದೇವ. ಅವರಿಗೆ ತಮ್ಮ ತಾಯಿಯನ್ನು ಬಿಟ್ಬಿಟ್ನಲ್ಲ ತಮ್ಮ ತಂದೆ ಅಂತ ಆ ಪೌಂಡ್ರಕ, ಶೃಗಾಲ ಮೊದಲಾದವರಿಗೆ ವಸುದೇವನ ಬಗ್ಗೆ ಒಂದು ದ್ವೇಷ ಇತ್ತು, ಅಸಮಾಧಾನ ಇತ್ತು. ಮತ್ತು ಅಲ್ಲದೆ ಸ್ವಭಾವ ಸಹಜವಾಗಿ ದೈತ್ಯರಾದ್ದರಿಂದ ಕೃಷ್ಣನ ಬಗ್ಗೆ ದ್ವೇಷವೂ ಕೂಡ ಇತ್ತು. ಅಂಥ ಶೃಗಾಲ ವಾಸುದೇವ, ಪೌಂಡ್ರಕ ವಾಸುದೇವ ಮೊದಲಾದವರನ್ನು ಕೂಡ ಕೃಷ್ಣ ಸಂಹರಿಸಿದ. ಮುಂದೆ ಸಾಲ್ವ ಅಂತ ಹೆಸರಿದೆ. ಸಾಲ್ವ ಅಂದರೆ ಬ್ರಹ್ಮದತ್ತ ಅಂತ ಅವನ ಹೆಸರು. ಈ ಅಂಬೆ, ಅಂಬಿಕೆ, ಅಂಬಾಲಿಕೆ ಅಂತ 3 ಜನ ಏನಿದ್ರು ಅದರಲ್ಲಿ ಅಂಬೆಯನ್ನ ಮೊದಲು ಪ್ರೇಮಿಸಿದವನು ಅವನು. ಆದರೆ ಭೀಷ್ಮ ಅವಳನ್ನು ಈ ವಿಚಿತ್ರ ವೀರನಿಗಾಗಿ ಅಪಹಾರ ಮಾಡ್ಕೊಂಡು ಬಂದಿದ್ದ. ಆದರೆ ಅವಳು ಭೀಷ್ಮನಿಗೆ ತನ್ನ ಮನೋಗತವನ್ನು ಹೇಳಿದ್ಲು, ನಾನು ವಿಚಿತ್ರ ವೀರ್ಯನನ್ನು ಮದುವೆ ಮಾಡಿಕೊಳ್ಳಲಿದ್ದೇನೆ ಅಂತ. ಭೀಷ್ಮ ಅವಳನ್ನು ಕಳಿಸಿಕೊಟ್ಟಿದ್ದ. ಆದರೆ ಆ ಕಡೆ ಆ ಸಾಲ್ವ ಬ್ರಹ್ಮದತ್ತನು ಕೂಡ ಅವಳನ್ನು ತಿರಸ್ಕರಿಸಿದ. ಭೀಷ್ಮನಿಗೆ ಬಂದು ಅವಳು ದುಂಬಾಲು ಬಿದ್ದು, ನೀನೇ ಮದುವೆ ಮಾಡ್ಕೊಳ್ಬೇಕು ಅಂತ. ಭೀಷ್ಮ ನಾನು ಆಜನ್ಮ ಬ್ರಹ್ಮಚರ್ಯದ ವ್ರತ ತೊಟ್ಟಿರುವುದರಿಂದ ಮದುವೆ ಆಗೋದಿಲ್ಲ ಅಂತ ಹೇಳಿದೆ. ಕೊನೆಗೆ ಮೂಲದಲ್ಲಿ ಆ ದ್ಯುನಾಮಕ ವಸುವಿನ ಪತ್ನಿಯಾದ ಅವಳು ಇಲ್ಲಿ ಆ ಭೀಷ್ಮನ ಅವಸಾನಕ್ಕಾಗಿ ಮತ್ತೊಂದು ಬಾರಿ ದ್ರುಪದರಾಜನ ಮಗಳಾಗಿ ಶಿಖಂಡಿಯಾಗಿ ಹುಟ್ಟಿ ಬಂದು, ಆ ಸಾಲ್ವ ಏನಿದ್ದಾನಲ್ಲ ಅವನನ್ನು ಕೊಂದವನು ಸಾತ್ಯಕಿ. ಅವನ ಮಗನನ್ನ, ಅವನಿಗೂ ಸಾಲ್ವ ಅಂತಲೇ ಹೆಸರು, ಅವನಿಗೆ ಸೌಭ ಅಂತಲೇ ಹೆಸರಿತ್ತು. ಸೌಭ ಅನ್ನುವ ಒಂದು ವಿಮಾನ ಅವನ ಕೈಯಲ್ಲಿತ್ತು. ಆ ವಿಮಾನವನ್ನು ಏರಿ ಅವನು ಯಾವತ್ತೂ ಸಂಚಾರ ಮಾಡ್ತಿದ್ದ. ಕೃಷ್ಣ ಅವನನ್ನು ಒಂದು ಬಾರಿ ಕೊಂದಿದ್ದ. ಆ ಸಾಲ್ವ ಬ್ರಹ್ಮದತ್ತನಿಗೆ ಸಾಲ್ವ ಬ್ರಹ್ಮದತ್ತನಿಗೆ ಸಾಲ್ವ ಅಂತ ಒಬ್ಬ ಮಗ, ಅಥವಾ ಸೌಭಾಧಿಪತಿ ಅಂತ ಅವನಿಗೆ ಹೆಸರು, ವಿಮಾನದ ಅಧಿಪತಿ ಆದ್ದರಿಂದ. ಹಂಸಡಿಬಿಕರು ಅಂತ ಇನ್ನಿಬ್ಬರು ಮಕ್ಕಳು ಇದ್ದರು. ಆದರೆ ತಂದೆಯ ಹೆಸರನ್ನು, ಸಾಲ್ವ ಎಂಬ ಹೆಸರನ್ನು ಹೊತ್ತವನು, ಮುಂದುವರಿಸಿಕೊಂಡು ಬಂದವನು ಇವನೇ. ಈ ಮಗನಾದ ಸಾಲ್ವನನ್ನು, ಹಂಸಡಿಬಿಕನನ್ನು ಕೊಂದವನು ಕೃಷ್ಣ ಅಂತ ಇದೆಲ್ಲ ಶಾಸ್ತ್ರದಲ್ಲಿ ಬಂದಿದೆ. ನಾನು ನನ್ನ ನೆನಪಿನಿಂದ, ಅಧ್ಯಯನದಿಂದ ಅದನ್ನೆಲ್ಲ ಹೆಕ್ಕಿ ಹೇಳ್ತಾ ಇರೋದ್ರಿಂದ ಬಹುತೇಕ ಅದನ್ನೆಲ್ಲ ಪ್ರಮಾಣೀಕರಿಸಿಕೊಂಡು ಹೇಳಿದ್ದೇನೆ. ಆದರೂ ಸ್ವಲ್ಪ ಎಲ್ಲಾದರೂ ಹೆಚ್ಚು ಕಡಿಮೆ ಆಗಿದ್ದರೆ
ಅದನ್ನು ಮತ್ತೆ ಮುಂದೆ ಸರಿಪಡಿಸ್ತೇನೆ. ಆ ಹೆಸರುಗಳು, ಅವರ ಹಿನ್ನೆಲೆಗಳು, ಅದನ್ನು ನೀವೆಲ್ಲಿಯಾದರೂ ಬೇರೆ ಕಡೆ ಎಲ್ಲಿಯಾದರೂ ಕೇಳಿದರೆ, ನಾ ಹೇಳೋದಕ್ಕಿಂತ ಭಿನ್ನವಾಗಿ ಅದೆಲ್ಲರೂ ಕಂಡು ಬಂದರೆ ಅದನ್ನು ನೀವು ನನ್ನ ಗಮನಕ್ಕೆ ತರಬೇಕು. ಮುಂದೆ ಕಪಿ ಅಂತಿದೆ. ಕಪಿಗಳು ಅಂದರೆ ಇಲ್ಲೆಲ್ಲ ಇವರು ವ್ಯಾಖ್ಯಾನ ಮಾಡಿರುವಂತೆ ದ್ವಿವಿಧ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ದ್ವಿವಿಧ ಎಂಬ ಹೆಸರಿನ ಕಪಿ ಅಂತ. ಅದು ಯಾಕೆ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಗೊತ್ತಾಗೋದಿಲ್ಲ ಶ್ರೀಧರಾದಿಗಳು. ನಮ್ಮವರು ಕೂಡ ಯಾದವಾರ್ಯರು ಮೊದಲಾದವರು ಕಪಿ ಅಂದರೆ ದ್ವಿವಿಧ ಅಂತಲೇ ವ್ಯಾಖ್ಯಾನ ಮಾಡಿದ್ದಾರೆ. ವಸ್ತುತಃ ಅದೊಂದನ್ನೇ ಅಲ್ಲಿ ವ್ಯಾಖ್ಯಾನ ಮಾಡಬೇಕಾಗಿಲ್ಲ ನನ್ನ ದೃಷ್ಟಿಯಲ್ಲಿ. ಅದೇನು ಕಪಿ ಅಂತಲ್ಲಿ ಏಕವಚನವೂ ಏನಿಲ್ಲ, ಅದು ಸಮಸ್ತ ಪದದಲ್ಲಿ ಸೇರಿ ಹೋಗಿದೆ. ಆದ್ದರಿಂದ ಅಲ್ಲಿ ಬಂದಿರುವಂತಹ ಕಪಿ ಎಂಬ ಶಬ್ದಕ್ಕೆ ಈ ಇಬ್ಬರು ಕಪಿಗಳು, ಮಹಿಂದ ದ್ವಿವಿಧ ಅಂತ ಇಬ್ಬರು ಕಪಿಗಳು, ಅವರನ್ನು ನಾವು ತಗೊಳ್ಬೇಕು. ಅವರಿಬ್ಬರು ಕೂಡ ಅಶ್ವಿನಿ ದೇವತೆಗಳ ಅವತಾರರಾದವರು, ಬ್ರಹ್ಮನಿಂದ ಹುಟ್ಟಿದವರು ಮುಂದೆ ಸೂರ್ಯನ ಮಕ್ಕಳಾಗಿ ಕೂಡ ಹುಟ್ಟಿದ್ರು ಅಶ್ವಿನಿ ದೇವತೆಗಳು. ಅವರೀಗ ರಾಮಾಯಣ ಕಾಲದಲ್ಲಿ ಮಹಿಂದ ದ್ವಿವಿಧ ಎಂಬ ಹೆಸರಿನಿಂದ ಹುಟ್ಟಿದ್ರು. ಅದರಲ್ಲಿ ಆ ಮೊದಲನೇ ಮೈಂದನಿಗಿಂತ ಎರಡನೇ ವಿವಿಧ ಅಥವಾ ದ್ವಿವಿಧ ಅಂತ ಅವನ ಹೆಸರು. ಅವನು ಇಂದ್ರನ ಆವೇಶವನ್ನು ಪಡ್ಕೊಂಡವನು. ಆದ್ದರಿಂದ ಬಲಿಯಾನ್ ವಿವಿಧೋಹಿ ಮೈಂದಾತ್, ವಿವಿಧ ಮೈಂದನಿಗಿಂತ ಬಲಿಷ್ಠನಾಗಿದ್ದ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರ್ತದೆ. ಇವರಿಬ್ಬರನ್ನು ಕೂಡ ಬಲರಾಮ ಕೊಂದು ಹಾಕಿದ್ದ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ತದೈವ ಮೈಂದೋ ದ್ವಿವಿಧಶ್ಚ ಭೌಮೇ ಹತೆ. ನರಕಾಸುರನನ್ನು ಕೃಷ್ಣ ಕೊಂದು ಹಾಕಿದ್ರಿಂದ ನರಕಾಸುರನ ಬಗ್ಗೆ ಭಾರಿ ಸ್ನೇಹ ಇತ್ತು ಅವರಿಗೆ. ಈ ದ್ವಾರಕೆಗೆ ಅವರು ಮುತ್ತಿಗೆ ಹಾಕಿದರು. ಅಲ್ಲಿ ಬಲರಾಮನನ್ನೇ ಕೃಷ್ಣ ಅವರ ಸಂಹಾರಕ್ಕಾಗಿ ಪ್ರೇರಿಸಿದ. ಅಲ್ಲಿ ಅನೇಕ ಜನ ದ್ವಾರಕೆಯ ಸ್ತ್ರೀಯರೆಲ್ಲ ಇದ್ದಾಗ ಅವರ ಎದುರಿಗೆ ಇವರು ಅಸಹ್ಯಕರವಾದ ಅಶ್ಲೀಲವಾದ ವರ್ತನೆಗಳನ್ನು ತೋರಿಸಿದರು. ಗತ್ವಾಸ ಮೈಂದಂ ಪ್ರಥಮಂ ಜಘಾನ. ಮೊದಲು ಮೈಂದನನ್ನು ಕೊಂದು ಹಾಕಿದ ರೈವತ ಪರ್ವತದ ತುದಿಯಲ್ಲಿ. ದಿನೇ ಪರಸ್ಮಿನ್ ವಿವಿಧಂ ಜಘಾನ. ಅದರ ಮಾರನೇ ದಿವಸ ಮತ್ತೆ ವಿವಿಧನನ್ನು ಕೂಡ ಕೊಂದು ಹಾಕಿದ. ಅದು ಮುಸಲೇನ ತನ್ನ ಒನಕೆಯಿಂದ ಕೊಂದು ಹಾಕಿದ. ಹೀಗೆ ಸ್ಪಷ್ಟವಾದ ಉಲ್ಲೇಖ ಇದೆ. ಗೋವಿಂದಾಚಾರ್ಯರು ಕೂಡ ಆ ವಿವಿಧ ಮತ್ತು ಮೈಂದರನ್ನ ಬಲರಾಮನೇ ಕೊಂದಿದ್ದು ಅನ್ನೋದನ್ನ ಹೇಳಿದ್ದಾರೆ. ನಾನು ತಾತ್ಪರ್ಯ ನಿರ್ಣಯ ತೆಗೆದು ಕೂಡ ಅದನ್ನು ನೋಡಿ ನಿಮ್ಮ ಎದುರು ಹೇಳಿದೆ. ಇದೆಲ್ಲ ಪ್ರಾಯ 22ನೇ ಅಧ್ಯಾಯದಲ್ಲಿ ಈ ವಿಷಯ ಕೇಳಿ ಬರ್ತದೆ. ಹಾಗಿರುವಾಗ ಯಾಕೆ ಕೇವಲ ವಿವಿಧ ಅಂತ ಅನ್ನೋದನ್ನು ಇವರೆಲ್ಲ ತಗೊಂಡಿದ್ದಾರೆ ಅಂತ ನನಗೆ ಅರ್ಥ ಆಗೋದಿಲ್ಲ. ಹಾಗೇನು ಹೇಳಬೇಕಾಗಿಲ್ಲ. ವಿವಿಧ ಅಂತ ಯಾದವಾರ ಹೇಳಿದ್ದನ್ನು ಕೂಡ ಆ ದೃಷ್ಟಿಯಿಂದ ನಾವು ಸ್ವಲ್ಪ ಸಂಶಯದಿಂದ ಗಮನಿಸಬೇಕಾಗ್ತದೆ. ಶಾಲ್ವಶ್ಚ ಅಥವಾ ಶಾಲ್ವೌಚ, ತಂದೆ ಸಾಲ್ವ ಮತ್ತು ಮಗ ಸಾಲ್ವ, ಅವರಿಬ್ಬರನ್ನು ಕೂಡ ಒಬ್ಬರನ್ನು ಸಾತ್ವಿಕೆಯಿಂದ ಕೊಲಿಸಿದ, ಒಬ್ಬರನ್ನು ತಾನೇ ಕೊಂದ. ಕಪೀಚ ವಲ್ವಲಶ್ಚ ದಂತವಕ್ರಶ್ಚ, ಹೀಗೆ ಅದನ್ನು ದ್ವಂದ್ವ ಸಮಾಸ ಮಾಡಬಹುದು. ಹಾಗಿರುವಾಗ ಮೈಂದ ದ್ವಿವಿಧರಿಬ್ಬರು ಕೂಡ ಅಲ್ಲಿ ಸಂಗ್ರಹೀತರಾಗ್ತಾರೆ. ಯಾಕೆ ಇವರೊಬ್ಬರನ್ನೇ ಹೇಳಿದ್ದಾರೆ ಅಂತ ನನಗೆ ಗೊತ್ತಾಗಲಿಲ್ಲ. ವೀರರಾಘವಾದಿಗಳು ಕೂಡ ಹಾಗೆ ಹೇಳಿದ್ದಾರೆ. ಮುಂದೆ ಬಲ್ವಲ ಅಂತ ಪಾಠ ಇದೆ, ಅದನ್ನು ನಾವೀಗ ನೋಡ್ತಾ ಇದ್ದೇವೆ. ಗೋವಿಂದಾಚಾರ್ಯ ಬರೆದಿದ್ದಾರೆ, ಅದು ವಲ್ಕಲ ಅಂತ. ಆ ವಲ್ಕನಿಗೆ ಬಲ್ಲವಲ ಅಂತ ಇನ್ನೊಂದು ಹೆಸರು ಕೂಡ ಇದ್ದಿರಬಹುದು ಅಂತ ಬರೀತಾರೆ. ಈ ವಾತಾಪಿ ಮತ್ತು ಇಲ್ವರ ಅಂತ ಇಬ್ಬರಿದ್ರಲ್ಲ, ಅವ್ರನ್ನ ಅಗಸ್ತ್ಯರು ಕೊಂದು ಹಾಕಿದ್ರಲ್ಲ, ಅದರಲ್ಲಿ ಇಲ್ವರನ ಮಗನೇ ಈ ವಲ್ಕಲ ಅಂತನೂ ಅವನಿಗೆ ಬಲ್ವಲ ಅಥವಾ ವಲ್ವಲ ಅಂತ ಕರೀತಾರೆ. ಪುರಾಣಿಕ್ ಎನ್ಸೈಕ್ಲೋಪೀಡಿಯಾದಲ್ಲಿ ಇವೆರಡೂ ಹೆಸರುಗಳು ಕೂಡ ಒಬ್ಬಂದೇ ಅಂತ ಹೀಗೆ ಬರೆದದ್ದು ನನ್ನ ಗಮನಕ್ಕೆ ಬಂದಿದೆ. ಮುಂದೆ 10ನೇ ಸ್ಕಂದದಲ್ಲಿ 96 ಅಥವಾ 97ನೇ ಅಧ್ಯಾಯದಲ್ಲಿ ಈ ಬಲರಾಮ ಆ ಋಷಿಗಳ ಆದೇಶಕ್ಕನುಸಾರವಾಗಿ ಆ ಬಲ್ವಲ ಅನ್ನುವ ಅಥವಾ ವಲ್ಕಲ ಅನ್ನುವ ಹೆಸರಿನ ರಾಕ್ಷಸನನ್ನ ಕೊಂದದ್ದು ಕೇಳಿ ಬರ್ತದೆ. ಇಲ್ವಲ ಸುತೋ ವಲ್ಕಲಃ ತಸ್ಯೇವ ವಲ್ವಲ ಇತಿ ಅರ್ವಾಚೀನಂ ನಾಮ. ಇತ್ತೀಚಿನ ಹೆಸರು ವಲ್ವಲ ಅಂತ, ಪ್ರಾಚೀನ ಹೆಸರು ಆತನಿಗೆ ವಲ್ಕಲ ಅಂತ ಇಷ್ಟು ಕೇಳಿ ಬರ್ತದೆ. ಇತ್ತೀಚಿನ ಪಾಠಗಳಲ್ಲಿ ವಲ್ವಲ ಅಂತ ಕೇಳಿ ಬರ್ತದೆ ಅಷ್ಟೇ. ಇಲ್ವಲಸ್ಯ ಸುತೋ ಘೋರೋ ವಲ್ಕಲೋ ನಾಮ ದಾನವಃ ಅಂತ 96ನೇ ಅಧ್ಯಾಯ ಅಥವಾ 97ನೇ ಅಧ್ಯಾಯ, ಅಲ್ಲಿ 6ನೇ ಶ್ಲೋಕವನ್ನು ಯಾರು ಗಮನಿಸಬಹುದು. ಮತ್ತೆ ಮುಂದೆ ದಂತವಕ್ರ
ಅಥವಾ ದಂತ ವಕ್ತ್ರ. ವಕ್ತ್ರ ಅಂದರೆ ಮುಖ, ವಕ್ರ ಅಂದರೆ ಸೊಟ್ಟಗಾಗಿದ್ದದ್ದು. ಸೊಟ್ಟಗಾಗಿರುವ ದಂತ ಉಳ್ಳವನು ಅಥವಾ ದಂತ ವಕ್ತ್ರ ಅಂತ ಇನ್ನೊಂದು ಪಾಠ ಇದೆ. ಅದಕ್ಕಿಂತ ದಂತ ವಕ್ರ ಅನ್ನೋ ಪಾಠ ಹೆಚ್ಚು ಚೆನ್ನಾಗಿದೆ ಅಂತಾರೆ ಗೋವಿಂದಾಚಾರ್ಯ. ನನಗೂ ಹಾಗೆ ಅನ್ನಿಸ್ತದೆ. ಮತ್ತೆ ಸಪ್ತೋಕ್ಷಗಳು, 7 ಜನ ದೈತ್ಯರು 7 ಜನ ಗೂಳಿಗಳ ರೂಪದಲ್ಲಿ ಒಬ್ಬ ರಾಜನ ಮನೆಯಲ್ಲಿದ್ದರು. ಆ ಗೂಳಿಗಳನ್ನು ಸಂಹರಿಸಿ ಆ ರಾಜನ ಮಗಳನ್ನು ಮದುವೆಯಾದ ಕಥೆ ಇದು ಭಗವಂತನ ಈ ಅವತಾರದಲ್ಲಿ, ಕೃಷ್ಣಾವತಾರದಲ್ಲಿ 2 ಕಡೆ ಬರ್ತದೆ. ಒಂದು, ಆತನ ತಾಯಿ ಯಶೋದೆ ಏನಿದ್ಲು, ಅವಳ ಸಹೋದರ ಅಂದರೆ ಇವನು ಸೋದರ ಮಾವ, ಅವನ ಮನೆಯಲ್ಲೇ ಇಂಥ 7 ಗೂಳಿಗಳಿದ್ದವು. ಆ 7 ಗೂಳಿಗಳನ್ನು ಮಣಿಸಿ ಅವನ ಮಗಳು ನೀಲಾಳು ಅನ್ನೋಳನ್ನು ಮದುವೆ ಮಾಡ್ಕೊಂಡಿದ್ದ ಕೃಷ್ಣ ಮೊದಲೇ. ಇದೆಲ್ಲ ರುಕ್ಮಿಣಿಯನ್ನೂ ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ. ಮುಂದೆ ಅಷ್ಟಮಹಿಷಿಯರಲ್ಲಿ ನೀಲಾ ಅಂತ ಒಬ್ಬಳು ಬರ್ತಾಳಲ್ಲ, ಅವಳ ಸ್ವಯಂವರ ಆಗುವಾಗ ಅಲ್ಲಿಯೂ ಕೂಡ ಇದೇ ಪಣ ಇತ್ತು, 7 ಜನ ಗೋಳಿಗಳು ಅಂತ. ಈ ಯಶೋದೆಯ ಸಹೋದರ ಏನಿದ್ದ, ಅವನ ಮಗಳು ಈ ನೀಲಾ ಅಂತ ನೋಡು, ಮೊದಲು ಅವಳನ್ನು ಮದುವೆ ಮಾಡ್ಕೊಂಡಿದ್ದ. ಅದೇ ನೀಲಾ ಅನ್ನುವ ಆ ಸ್ತ್ರೀಯೇ ಮುಂದೆ ಮತ್ತೊಬ್ಬ ರಾಜನ ಮಗಳಾಗಿ ಕೂಡ ಜನಿಸಿದ್ಲು. ಒಬ್ಬಳೇ ದೇವಿ, ಷಣ್ಮಹಿಷಿಯರಲ್ಲಿ ಒಬ್ಬಳವಳು. ಅವಳು 2 ರೂಪದಿಂದ ಆ ಕಾಲದಲ್ಲಿ ಜನಿಸಿದ್ಲು. ಕೃಷ್ಣ ಮೊದಲು ಯಶೋದೆಯ ಅಣ್ಣ ಅಂದರೆ ತನ್ನ ಸೋದರ ಮಾವನ ಮಗಳಿನ ರೂಪದಲ್ಲಿದ್ದಂಥ ಅವಳನ್ನು ಮದುವೆ ಮಾಡ್ಕೊಂಡಿದ್ದ. 7 ಗೂಳಿಗಳನ್ನು ಅಲ್ಲಿ ಕೊಂದಿದ್ದ ಅಥವಾ ಮಣಿಸಿದ್ದ. ಅದಾದ್ಮೇಲೆ ಮತ್ತೆ ಅಷ್ಟಮಹಿಷಿಯರಲ್ಲಿ ಸೇರಿದ ಇನ್ನೊಬ್ಬಳು ನೀಲಾಳನ್ನು ಮದುವೆ ಮಾಡ್ಕೊಂಡಿದ್ನಲ್ಲ, ರುಕ್ಮಿಣಿ ಸತ್ಯಭಾಮೆಯರ ವಿವಾಹದ ಬಳಿಕ. ಆ ನೀಲಾಳು ಈ ನೀಲಾಳು ಒಬ್ಬಳೇ, ದೇಹ ಮಾತ್ರ ಬೇರೆ ಬೇರೆ. ಆದ್ದರಿಂದ 2ನೇ ಮದುವೆ ಆದಮೇಲೆ ಆ ಮೊದಲನೇ ನೀಲಾ ಅಂತ ನೋಡು ತನ್ನ ದೇಹವನ್ನು ಬಿಟ್ಲು. ಒಂದೇ ಜೀವ ಹಾಗೆ ಮುಂದುವರಿಯಿತು. ಕೃಷ್ಣನ 2 ಪತ್ನಿಯರು ರುಕ್ಮಿಣಿ ಸತ್ಯಭಾಮೆ, ಆಮೇಲೆ 6 ಜನ ಪತ್ನಿಯರು, ಅದರಲ್ಲಿ ನೀಲಾ ಒಬ್ಬಳು. ಹೀಗೆ ಆ ನೀಲಾಳನ್ನೇ 2 ಬಾರಿ ಮದುವೆ ಮಾಡ್ಕೊಂಡಿದ್ದ. ಅಲ್ಲಿ ಮಣಿಸಿದ 7 ಗೂಳಿಗಳು. ಒಬ್ಬಳೇ ನೀಲಾ 2 ಅವತಾರ 2 ರೂಪದಿಂದಿದ್ಲು. ಅದೇ ಜನ 7 ಗೂಳಿಗಳು 7 ರೂಪದಿಂದಲೂ ಮೊದಲು, ಅಂದರೆ ಆತ ಮಥುರೆಗೆ ಬರುವುದಕ್ಕಿಂತ ಮುಂಚೆನೂ ಅವೇ ದೈತ್ಯರು. ಮತ್ತು ಮುಂದೆ ಷಣ್ಮಹಿಷಿಯರಲ್ಲಿ ಒಬ್ಬಳಾದಂತಹ ನೀಲಾಳನ್ನು ಮದುವೆ ಮಾಡ್ಕೊಳ್ಳುವಾಗ ಯಾವ ದೈತ್ಯರನ್ನು ಮಣಿಸಿದ್ನಲ್ಲ, ಅದೇ ದೈತ್ಯರು ಅವರು ಇದ್ದಿರಬೇಕು ಅಂತ ಅಲ್ಲೆಲ್ಲ ವ್ಯಾಖ್ಯಾನಕಾರರು ಊಹೆ ಮಾಡ್ತಾರೆ. ಇದು ಆ ಸಪ್ತೋಕ್ಷಗಳು ಅಂತ ಅದರ ವಿವರಣೆ. ಶಂಬರಾಸುರ ಅಂತ ಕೃಷ್ಣನ ಮಗ ಪ್ರದ್ಯುಮ್ನ ಏನಿದ್ದಾನೆ, ಅವನನ್ನ ಆತ ಇನ್ನು ಚಿಕ್ಕ ಇದ್ದಾಗಲೇ ಅಪಹಾರ ಮಾಡಿಕೊಂಡು ತನ್ನ ಅರಮನೆಯಲ್ಲಿ ಇಟ್ಕೊಂಡವನು ಶಂಬರಾಸುರ. ಪ್ರದ್ಯುಮ್ನ ಮತ್ತು ಬೆಳೆದು ದೊಡ್ಡವನಾದ್ಮೇಲೆ ಈ ಮಾಯಾ ಅಂತ ಮನ್ಮಥನ ಪತ್ನಿ ಏನಿದ್ದಾಳೆ ರತಿ, ಅವಳ ಸಹಕಾರದಿಂದ ಶಂಬರಾಸುರನನ್ನು ಕೊಂದು ಹಾಕಿದ. ಶಿಶುಪಾಲ ದಂತವಕ್ರರಿಬ್ಬರು ಕೂಡ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು. ಮತ್ತೆ ವಿಡೂರಥ ಅನ್ನುವನು ಆ ದಂತವಕ್ತ್ರನ ಸಹೋದರ. ದಂತವಕ್ತ್ರನ ಸಂಹಾರ ಆದ ಬಳಿಕ ಸೇಡು ತೀರಿಸಿಕೊಳ್ಳಿಕ್ಕೆ ಅಂತ ವಿಡೂರಥ ಬಂದ. ಕೃಷ್ಣ ಅವನನ್ನು ಕೂಡ ಸಂಹರಿಸಿದ ಅಂತ ಭಾಗವತದ 10ನೇ ಸ್ಕಂದದಲ್ಲಿ ಈ ವಿಷಯ ಕೇಳಿ ಬರ್ತದೆ. ಅವನು ರುಕ್ಮಿಣಿಯ ಸಹೋದರ. ಅವನನ್ನ ಸ್ವಯಂ ಬಲರಾಮ ಕೊಂದು ಹಾಕಿದ್ದ. ಒಂದು ಜೂಜಾಟದಲ್ಲಿ ಬಲರಾಮ ಸೋತಾಗ ಅವನನ್ನ ಈ ರುಕ್ಮಿ ಅವಮಾನಿಸಿದ ಅಂತ ಅವನನ್ನು ಕೊಂದು ಹಾಕಿದ್ದ ಈ ಬಲರಾಮ. ಹೀಗೆ ಅನೇಕ ಜನ ದೈತ್ಯರು, ಕೌರವ ಪಾಂಡವರ ಸೈನ್ಯದ 2 ಕಡೆ ಇದ್ದಂತಹ ಅನೇಕ ಜನ ದೈತ್ಯರು, ಹಾಗೆ ಅನೇಕ ಜನ ದೇವತೆಗಳು ಕೂಡ ಎಲ್ಲರನ್ನೂ ಕೊಲಿಸಿದಾನೆ. ಸಮಿತಿಶಾಲಿನ ಆಪ್ತಚಾಪಾಹ, ಯುದ್ಧಕ್ಕೆ ಬಂದವರು, ಕೈಯಲ್ಲಿ ಬಾಣಗಳನ್ನು ಹಿಡಿದು ಬಂದವರು, ಕಾಂಬೋಜ ದೇಶದವರು, ಮತ್ಸ್ಯ ಅಂದರೆ ವಿರಾಟ ದೇಶದವರು, ಕುರುವಂಶದವರು, ಕೌರವ ಪಾಂಡವರು, ಸೃಂಜಯ, ಕೈಕಯ, ಇವರೆಲ್ಲರನ್ನು ಕೂಡ ಸದೆ ಬಡಿದವನು ಕೃಷ್ಣ ಅಂತ ಇಷ್ಟು ಮಾಹಿತಿ ಇವತ್ತು ನಾವು ಕೇಳಿದ್ದೇವೆ. ಇದರಲ್ಲಿ ಒಂದಷ್ಟು ಭಾಗವತ ತಾತ್ಪರ್ಯ ಇದೆ. ಅದರ ಸಂಗತಿಗಳನ್ನು ನಾಳೆ ದಿವಸ ನಾವು ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನ ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.